ಪುಸ್ತಕ ಓದೋವಂಥ ಹವ್ಯಾಸ ಇದೆ. ನನ್ನ ಮನೇಲಿ ಏನಿಲ್ಲ ಅಂದರೂ ಒಂದು 150 to 200 ನಾವೆಲ್ಸ್ ಇವತ್ತಿಗೂ ಇದೆ. ನನ್ನ ಚೈಲ್ಡ್ಹುಡ್ ಡೇಸಲ್ಲೇ ನಾನು ಯಾವುದನ್ನು ನನ್ನ ಫ್ರೆಂಡು ಅಥವಾ ಲೈಬ್ರರಿಲಿ ಓದಿರೋಂಥ ಪುಸ್ತಕಗಳನ್ನ ಮತ್ತೆ ನನ್ನ ಕೈಯಲ್ಲಿ ಆದಾಗ ಬೈ ಮಾಡಿ ಇವತ್ತಿಗೂ ಹಾಗೆ ಇಟ್ಟಿದ್ದೀನಿ. ಇನ್ನೂ ಹೊಸ ಪುಸ್ತಕಗಳಂತಲೇ ಇದ್ದಾವೆ. ಸೊ ನಾನು ಜರ್ಮನಿಗೆ ಬರಬೇಕಾದ್ರೆ ಒಂದು ಪುಸ್ತಕ ನನಗೆ ಇಲ್ಲಿಂದ ನಾನು ಕ್ಯಾರಿ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಆಫ್ ನನಗಿದ್ದು ವೆಯ್ಟ್ ಅಲೋವೆನ್ಸು 47 kgs. ಸೊ ಅದ್ರ ಮೇಲೆ ನಾನು ಕೆಲವೊಂದೆಷ್ಟು ವಸ್ತುಗಳನ್ನ ಬಿಟ್ಟು ಬಂದಿದ್ದೀನಿ, ತುಂಬ ನೆಸೆಸಿಟಿ ಇದ್ದಿದ್ದನ್ನ. ಅದರಲ್ಲೂ ಪುಸ್ತಕ ಸಿಕ್ಕಲ್ಲ ಇಲ್ಲಿ ಜರ್ಮನಿಲಿ. ನಾನು ಕನ್ನಡ ಪುಸ್ತಕ, ಸ್ಪೆಷಲಿ ಕನ್ನಡ ಪುಸ್ತಕ ನಾನು ಹುಡುಕ್ದೆ, ಹೇಗಾರು ತರಿಸ್ಬೋದು ಅಮೆಝಾನ್, ಬಟ್ ನನಗೆ ಅಂಥ ಅವಕಾಶ ಸಿಗಲಿಲ್ಲ. ಎಷ್ಟೋ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕೇಳಿದೆ ಯಾರಾದರೂ ಇಂಡಿಯಾದಿಂದ ಬರ್ತಿದ್ದಾರೆ ಅಂತ. ಅದೇ ಟೈಮ್ಗೆ ನನ್ನ ಸ್ನೇಹಿತ, ಸೊ ನನ್ನ ಯೂನಿವರ್ಸಿಟಿ ಫ್ರೆಂಡ್, ಅವನು ಹೈದ್ರಾಬಾದವನು. ಸೊ ಅವನು ಇಲ್ಲಿಗೆ ಬರ್ತಿದ್ದ, ಅವನಿಗೆ ಹೇಳಿಬಿಟ್ಟು ಈ ಪುಸ್ತಕ ತರಿಸಿದ್ದೀನಿ. ಸ್ಪೆಷಲಿ ನನಗೆ ರವಿ ಬೆಳಗೆರೆ ಅವರು ತುಂಬ ಇಷ್ಟ ಆಗ್ತಾರೆ ಬಿಕಾಸ್ ಆಫ್ ಈಸ್ ರೈಟಿಂಗ್. ಸೊ ನಾನಿಲ್ಲಿ ಏನಕ್ಕೆ ಮಾಂಡೋವಿ ಅಥವಾ ಪುಸ್ತಕ ಓದೋದ್ರ ಬಗ್ಗೆ ಹೇಳಬೇಕು ಅಂತ ಇದ್ದರೆ, ನಾನು ಒಂದು ವಿಚಾರನ ನೋಟಿಸ್ ಮಾಡಿದೆ ಜರ್ಮನಿಯಲ್ಲಿ. ನಾನು ಜರ್ಮನಿಲಿ ನೋಟಿಸ್ ಮಾಡಿದೆ ಅನ್ನೋದಕ್ಕಿಂತ ಬೆಂಗಳೂರಲ್ಲಿ ನನ್ನ ಫ್ಲೈಟ್ ಬಂದು 3 AM ಇತ್ತು. ಸೊ ಐ ಹ್ಯಾಡ್ ಟು ವೇಟ್ ಅಂಟಿಲ್ 3. ನಾನು ಲಾಂಚಲ್ಲಿ ಕೂತಿದ್ದೆ. ಸೊ ಅದೇ ಟೈಮ್ಗೆ ನಾನು ನನ್ನ ಪಕ್ಕದ ಬೆಂಚಲ್ಲಿ ಒಬ್ಬ ಜರ್ಮನಿಯ ಹುಡುಗ ಕೂತಿದ್ದ. ಅವನು ಹಾಗೆ ಬೇರೆ ಪ್ಯಾಸೆಂಜರ್ಗಳು ಸಹ ಕೂತಿದ್ರು, ಇಂಡಿಯಾದವರು. ಸೊ ನಾವೆಲ್ಲ ಇಂಡಿಯಾದವರು, ಆತ ಒಬ್ಬ ಜರ್ಮನಿಯವನು. ನನಗೆ ತುಂಬ ನಿಜವಾಗ್ಲೂ ಆಶ್ಚರ್ಯವಾಗಿದ್ದು ಅಂದರೆ, ಸುಮ್ಮನೆ ನಾನು ಏನೋ ಒಂದು ನೀರು ಕುಡಿಬೇಕು ಅಥವಾ ಏನಕ್ಕೋ ಯಾವುದೋ ಒಂದು ವಿಚಾರಕ್ಕೆ ಎದ್ದೆ. ಸೊ ಒಂದು ರೌಂಡ್ ನೋಡಿದ್ರೆ ಎಲ್ಲರೂ ಪ್ರತಿಯೊಬ್ಬರು ಬ್ಯುಸಿಯಾಗಿದ್ದಾರೆ ಫೋನ್ ಇಟ್ಕೊಂಡು. ಆದರೆ ಆ ವ್ಯಕ್ತಿ ಪುಸ್ತಕ ಓದ್ತಾ ಇದ್ದ. ಸೊ ನನಗೆ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಅಂದರೆ, ನಾನು ಅದೇ ಥರ ವ್ಯಕ್ತಿ ಅಲ್ವಾ. ನಾನು ಎಲ್ಲೇ ಹೋದ್ರೂ ನನ್ನ ಪುಸ್ತಕನ ಕ್ಯಾರಿ ಮಾಡ್ತೀನಿ. ಸೊ ನನಗೆ ಪುಸ್ತಕ ಓದದೇ ಇರೋಕ್ಕೆ ಆಗೋದೇ ಇಲ್ಲ. ಸೊ ಆ ವ್ಯಕ್ತಿ ನೋಡಿದಾಗ ನಂಗೆ ತುಂಬ ಖುಷಿ ಆಯಿತು. ಹಾಗೇ ನಮ್ಮ ಸುತ್ತ ವ್ಯಕ್ತಿಗಳು, ನಮ್ಮ ಹವ್ಯಾಸಗಳು ಎಷ್ಟು ಚೇಂಜ್ ಆಗಿಬಿಟ್ಟಿದೆಯಲ್ಲ. ಸೊ ಎಷ್ಟು ನಾವು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೀವಲ್ಲ. ಇದೇ ಥರ ಇನ್ನೂ ಒಂದು ಘಟನೆ ಹೇಳಬೇಕು. ಈಗಿನ ಮನುಷ್ಯ ಅಥವಾ ಈಗಿನ ಜನ್ರೇಷನಲ್ಲಿ ಈವನ್ ವಯಸ್ಸಾಗಿರುವಂಥ ಆಲ್ರೆಡಿ 50, 60 ಅಥವಾ 45 ಈ ರೇಂಜಲ್ಲಿ ಇರುವಂಥ ವ್ಯಕ್ತಿಗಳು ಸಹ ಅಥವಾ ಮೊಬೈಲ್ಗೆ ಈಗಿನ ಜನ್ರೇಷನಲ್ಲಿ ಯಾವ ಥರ ಅಡಿಕ್ಟ್ ಆಗಿದ್ದಾರೆ ಅಂತ. ಒಂದು ವಿಧಾತ್ರಿ ಭವನ್ ಅಂತ ಇದೆ. ಯೂಶ್ವಲಿ ನಾನು ಸಂಜೆ 5 to 6 ಈ ಟೈಮಲ್ಲೇ ಜಿಮ್ ಅಥವಾ ಏನೇ ಸೆಷನ್ ಮುಗಿಸ್ಕೊಂಡ್ರು ಕಾಫಿ ಕುಡಿಯೋಕೆ ಅಲ್ಲಿ ಹೋಗ್ತೀನಿ. ನಾನು ಹೊರಗಡೆ ಹೋದಾಗ ಜಿಮ್ಮು ಮತ್ತೊಂದು ಏನಕ್ಕೆ ಅಂದ್ರೂ ಮೊಬೈಲ್ನೇ ಅವತ್ತು ತೊಗೊಂಡೋಗಲ್ಲ. ನನಗೊಂದು ಅಭ್ಯಾಸ ಇದೆ, ನಾನು ಯಾವುದೇ ವ್ಯಕ್ತಿಗಳ ಜೊತೆ ಹೊರಗಡೆ ಹೋದಾಗ ನಾನು ಮೊಬೈಲ್ ಯೂಸ್ ಮಾಡಲ್ಲ. ಯಾಕಂದರೆ ನಾನು ಆ ವ್ಯಕ್ತಿಗಳ ಜೊತೆ ಬಂದಿದ್ದೀನಿ, ನಾನು ಕಂಪ್ಲೀಟ್ಲಿ ನನ್ನ ಪ್ರಯಾರಿಟಿ ಅವರಿಗೆ ಆ ಟೈಮಲ್ಲೇ. ಸೊ ಮೊಬೈಲ್ ಯೂಸ್ ಮಾಡಲ್ಲ. ಸೊ ಕಾಫಿ ಕುಡಿತಾ ಕೂತಿದ್ದೆ. ನನ್ನ ಪಕ್ಕದಲ್ಲೇ ಒಂದಿಬ್ಬರು ವಯಸ್ಸಾದಂಥವ್ರು ಕೂತ್ಕೊಂಡಿದ್ರು. ಅವ್ರಿಗೆ ಆಲ್ಮೋಸ್ಟ್ ಅವರ ಏಜ್ ಬಿಟ್ವೀನ್ 45 to 60 ಈ ಲೆವೆಲಲ್ಲಿ ಇತ್ತು. ಓಕೆ, ಈ ಲೆವೆಲಲ್ಲಿ ಇತ್ತು ಅಂತೀನಿ. ಕಾಫಿ ಇರ್ತಾ ಕೂತಿದ್ದೆ, ಮಾತಾಡ್ತಾ ಇದ್ರು. ಸಡನ್ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿದ್ರು, ಸ್ಕ್ರೀನ್ ಟಚ್ ಮೊಬೈಲ್ ಹಿಡ್ಕೊಂಡು ಕೂತಿದ್ರು. ಒಬ್ಬ ವ್ಯಕ್ತಿ, ಅದರಲ್ಲಿರೋಂಥ ಒಬ್ಬ ವ್ಯಕ್ತಿ, ನನಗೆ ನೆನ್ನೆ ಫೇಸ್ಬುಕ್ಕಲ್ಲೇ 300 ರಿಕ್ವೆಸ್ಟ್ ಬಂದಿದೆ ಕಣಪ್ಪ ಅಂತ. ನನಗೆ ನಗು ಬಂದ್ಬಿಡ್ತು. ಅಲ್ಲ ಗುರು, ನಗು ಅನ್ನೋದಕ್ಕಿಂತ ಜನ್ರೇಷನ್ ಯಾವ ಲೆವೆಲ್ಗೆ ಚೇಂಜ್ ಆಗಿಬಿಟ್ಟಿದೆ ಅಂತ. ಆ ವ್ಯಕ್ತಿಗಳೇ ಆ ಜನರೇಷನಲ್ಲೇ ಪುಸ್ತಕ ಓದೋದು ಎಷ್ಟು ಮಾಡ್ತಿದ್ರು ಅಂತ ಅಂದರೆ, ಪುಸ್ತಕ ಓದೋದು ಬಿಟ್ಟು ಬೇರೆ ಅಂತ ಹವ್ಯಾಸಗಳಿರಲಿಲ್ಲ. ಈಗಿನ ಥರ ಮೊಬೈಲ್ಗೆ ನಾವು ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ ನಿಜವಾಗ್ಲೂ ನನಗೆ ಆ ವ್ಯಕ್ತಿ ಹೇಳಿದ್ದು ಕೇಳಿ, ಅಥವಾ ಈ ಜನ್ರೇಷನ್ ಯಾವ ಲೆವೆಲ್ಗೆ ಹಾಳಾಗ್ತಾ ಇದೆಯಲ್ಲ. ಸೊ ಇದು ಒಳ್ಳೇದಾ? ಅಥವಾ ಈ ಜನ್ರೇಷನ್ ನೋಡಿ, ಹಳಬ್ರೆ ಇಷ್ಟೊಂದು ಈ ಮೊಬೈಲ್ಗೆ ಅಡಿಕ್ಟ್ ಆಗಿರೋಬೇಕಾದ್ರೆ ಈ ಜನರೇಷನ್ನು ಎಷ್ಟೆಲ್ಲ ಡಿಸ್ಟ್ರಾಕ್ಷನ್ ಆಗ್ತಿದೆ. ಸಮ್ಟೈಮ್ಸ್ ನನಗೆ ಈ ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದೇ ಬೇಡ ಅನಿಸುತ್ತೆ. ಇದರಿಂದ ನಾನು ಹೊರಗಡೆ ಹೋಗ್ಬಿಡ್ಬೇಕು, ಏನಕ್ಕೆ ಪೋಸ್ಟ್ ಮಾಡಬೇಕು ಅನಿಸುತ್ತೆ. ಯಾವುದೋ ಒಂದು ಹೊರಗಡೆ ದೇಶದಲ್ಲಿ ಇದ್ದೀವಿ ಅಂತ ಅಂದಾಗ ಒಂದು ಕನೆಕ್ಷನ್ ಅನ್ನೋದು ಬೇಕಾಗತ್ತೆ. ನಾವು ಪರ್ಸನ್ ಟು ಪರ್ಸನ್, ಇಂಡಿಯಾದಲ್ಲಿ ಇದ್ದಾಗ ಇದು ಕಂಪ್ಲೀಟ್ಲಿ ಚೇಂಜ್. ನಮ್ಮ ಸುತ್ತಮುತ್ತ ನಮ್ಮ ಕಸಿನ್ಸ್, ನಮ್ಮ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ ಎಲ್ಲ ಇರುತ್ತೆ. ನಮಗೆ ಮೊಬೈಲು ಬೇಕಾಗಿರಲ್ಲ. ನಾವು ಅವ್ರ ಜೊತೆ ಕೂತ್ಕೊಂಡು ಹರಟೆ ಹೊಡಿತೀವಿ, ಇನ್ನೊಂದೇನೋ ಅವ್ರ ಜೊತೆ ಗೇಮ್ ಆಡ್ತೀವೋ ಅಥವಾ ಎಲ್ಲ ಹೊರಗಡೆ ಹೋಗ್ತೀವೋ, ಟ್ರಿಪ್ಗೆ ಹೋಗ್ತೀವಿ. ಬಟ್ ಇಂಥ ದೇಶಗಳಿಗೆ ನಾವು ಒಬ್ಬರೇ ಅಂತ ನನ್ನ ರೂಮಲ್ಲೇ ನಾನು ಒಬ್ಬನೇ ಇದ್ದೀನಿ, ಯಾರೂ ಇಲ್ಲ. ನನಗೆ ಕನ್ನಡದವ್ರಂತೂ ಒಬ್ಬರು ಸಿಗಲ್ಲಪ್ಪ.
ಬೇರೆ ತೆಲುಗು, ತಮಿಳ್ ಈ ಥರ ತುಂಬ ಜನ ಇದ್ದಾರೆ. ಸೊ ಕನ್ನಡದವ್ರಂತೂ ಪುಸ್ತಕ ಯಾರೂ ಸಿಗಲ್ಲ. ನಾವೇನೋ ಮಾತಾಡ್ಬೇಕು. ನೋಡಿ, ಈಗ ಇಂಡಿಯಾದಲ್ಲಿ ನಾನು ಕಾಫಿ ಕುಡಿಬೇಕು ಅನ್ಸೋದು, ನನ್ನ ಫ್ರೆಂಡಿಗೆ ಒಂದು ಫೋನ್ ಮಾಡಿದ್ರೆ ಹೋಗೋಣ ಅಂತೇಳಿ ಹೋಗ್ತೀವಿ. ಇಲ್ಲ, ಆಗಲ್ಲ. ಸೊ ಈ ಜನ್ರೇಷನಲ್ಲಿ ಬದುಕ್ತಾ ಇದ್ದೀವಿ. ಈ ಒತ್ತಡ ಇದ್ದಾಗ ಆ್ಯಸ್ ಯೂಶ್ವಲಿ ಒಂದು ಕನೆಕ್ಟಿವಿಟಿ ಬೇಕಾಗತ್ತೆ. ಸೊ ಹಾಗಾಗಿ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿದ್ದೀನಿ ಅನ್ನೋದು ಬಿಟ್ಟರೆ ಬೇರೆ ಯಾವ ರೀಸನ್ನು ಇಲ್ಲ. ನನಗೆ ಫೋಟೋಸ್ ಅಪ್ಲೋಡ್ ಮಾಡಬೇಕು, ನನಗೆ ಲೈಕ್ಸ್ ಬರಬೇಕು, ನನಗೆ ವ್ಯೂಸ್ ಬರಬೇಕು, ಯಾವುದೂ ಏನೂ ಇಲ್ಲ. ಸೊ ಅದೇ ನಂಗೆ ಆ ವಿಷಯ ನೋಡಿದ್ಮೇಲೆ ಆ ವ್ಯಕ್ತಿಗಳ ಮನಸ್ಥಿತಿ ಅವರೇ ಅಷ್ಟು ಡಿಸ್ಟ್ರಾಕ್ಷನ್ ಆಗಿರೋಬೇಕಾದ್ರೆ ಈಗಿನ ಜನ್ಝಿ ಜನರೇಷನ್ ಎಷ್ಟೆಲ್ಲ ಡಿಸ್ಟ್ರಾಕ್ಟ್ ಆಗ್ತಿದೆ. ಸೊ ಇದೆಲ್ಲ ಅನ್ನಿಸ್ದಾಗ ಅನಿಸುತ್ತೆ ಜಗತ್ತಲ್ಲಿ ಕಾಂಪಿಟೇಷನ್ ತುಂಬ ಕಮ್ಮಿ ಆಗ್ತಾ ಇದೆ. ನಾವೇನಾದರೂ ತುಂಬ ವ್ಯವಸ್ಥಿತವಾಗಿ ರೆಡಿ ಆದರೆ ನಾವು ಅಂದ್ಕೊಂಡಿರೋವಂಥ ಗೋಲ್ನ ತುಂಬ ಬೇಗ ರೀಚ್ ಆಗ್ಬೋದು ಅಂತ. ನನ್ನ ಫ್ರೆಂಡ್ ಜೊತೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ದೇಶನ ನಾವು ಹಾಳು ಮಾಡಬೇಕು ಅಂದರೆ ಅವ್ರ ಮೇಲೆ ವಾರ್ ಮಾಡಬೇಕು ಅಂತಂದರೆ ಬಾಂಬ್ನೇ ಹಾಕ್ಬೇಕಂತೇನು ನೆಸೆಸರಿ ಥಿಂಗ್ಸ್ನ ಆ ಯೂತ್ಸ್ಗೆ ಫೀಡ್ ಮಾಡೋದ್ರಿಂದ ಯೂತ್ಸ್ ಏನಾಗ್ತಾರೆ, ಜಸ್ಟ್ ಅವರು ಡಿಸ್ಟ್ರಾಕ್ಟ್ ಆಗ್ತಾರೆ. ಎಗೇನ್ ಜಾಸ್ತಿ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದರಲ್ಲೇ ಮುಳುಗೋಗ್ತಾರೆ. ಮುಳುಗೋದ್ರಿಂದ ಅವ್ರಿಗೆ ಬೇರೆದ್ರ ಕಡೆ ಅವರ ಎಜುಕೇಷನ್ ಇರ್ಬೋದು ಅಥವಾ ಪರ್ಸ್ನಲ್ ಗೋಲ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಫಾರ್ ಅನ್ ಎಕ್ಸಾಂಪಲ್, ರೀಸೆಂಟಾಗೆ ಒಂದು ವಿಡಿಯೋ, ಒಂದು ಹುಡುಗ ಸಣ್ಣ ಟೀನ್ ಅನಿಸುತ್ತೆ ಅವರು, ನನಗೆ ಗೊತ್ತಿಲ್ಲ ಅವ್ರ ಬಗ್ಗೆ ನನಗೆ ಅಷ್ಟು ತಿಳ್ಕೊಂಡಿಲ್ಲ. ಬೆಸ್ಟ್ ವಿಡಿಯೋದಲ್ಲಿ ಟ್ರೋಲ್ ಆಗ್ತಿತ್ತಲ್ಲ, ತುಂಬ ಟ್ರೋಲ್ ಆಗ್ತಿತ್ತಲ್ಲ, ಜಸ್ಟ್ ಅಬ್ಸರ್ವ್ ಮಾಡಿದಷ್ಟೇ. ಆ ಥರ ಟ್ರೋಲ್ ಆಗ್ತಿದೆ. ನಾನು ನೋಡಿದೆ ಅವ್ರ ಕಮೆಂಟ್ಸ್ಗಳು. ಯೂಶ್ವಲಿ ನಾನು ಏನು ಮಾಡ್ತೀನಿ, ಯಾವುದೋ ಒಂದು ವಿಷಯಗಳು ಟ್ರೋಲ್ ಆಗ್ತಿದೆ, ಇನ್ನೊಂದೇನು ಅಂದರೆ ಜನ ಮನಸ್ಥಿತಿ ಯಾವ ಥರ ಇದೆ ಅಂತ ತಿಳ್ಕೋಬೇಕು, ಈಗಿನ ಪೀಳಿಗೆ ಯಾವ ಥರ ವರ್ಕ್ ಆಗ್ತಿದೆ ತಿಳ್ಕೋಬೇಕು ಅಂತ ಅಂದರೆ ನಾವು ಕಮೆಂಟ್ ಬಾಕ್ಸ್ಗೆ ಹೋಗಬೇಕು. ಕಮೆಂಟ್ ಬಾಕ್ಸ್ಗೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಈಗಿನ ಜನಕ್ಕೆ ಏನು ಬೇಕು, ಅವ್ರು ಏನು ಹುಡುಕ್ತಾ ಇದ್ದಾರೆ, ಹೇಗೆ ಅಂತ. ಆ ಥರ ನೋಡಿದಾಗ ಆ ಒಂದು ವಿಚಾರ ಎಷ್ಟು ಟ್ರೋಲ್ ಆಯಿತು, ಆಮೇಲೆ ಎಷ್ಟು ಪ್ರಸಿದ್ಧಿ ಪಡ್ಕೊಳ್ತು. ಹಾಗೆ ಕಮೆಂಟ್ಗಳು ನೋಡಿದಾಗ ಅದು ಮಾತಾಡೋಕ್ಕಾಗಲ್ಲ, ಆ ಥರ ವಿಚಾರಗಳು. ಸೊ ಇದೇ ಥರನ ಒಂದು ದೇಶದ ಯೂತ್ಸ್ನ ಅಥವಾ ಒಂದು ದೇಶನ ಹಾಳು ಮಾಡಬೇಕಾಗಿರೋದು ಈ ಥರ ಕೆಲಸಗಳನ್ನ ಜಾಸ್ತಿ ಫೀಡ್ ಮಾಡ್ತಾ ಹೋದರೆ ಯೂತ್ಸು ಕಂಪ್ಲೀಟ್ಲಿ ಅದ್ರ ಕಡೆ ಫೋಕಸ್ ಆಗ್ತಾರೆ. ಬೇರೆದ್ರ ಕಡೆ ಅವರ ಸೆಲ್ಫ್ ಎನ್ಹ್ಯಾನ್ಸ್ ಇರ್ಬೋದು, ಅಥವಾ ಅವ್ರ ಎಜುಕೇಷನಲ್ಲಿ ಇರ್ಬೋದು, ಅಥವಾ ಅವರ ಕೆರಿಯರ್ ಕಡೆ ಗಮನನ ಕಂಪ್ಲೀಟ್ಲಿ ಕಳ್ಕೋತಾರೆ, ಸೋಷಿಯಲ್ ಮೀಡಿಯಾದಲ್ಲೇ ಮುಳುಗ್ತಾರೆ. ಈ ರೀತಿ ಸಹ ಒಂದು ದೇಶನ ಹಾಳು ಮಾಡ್ಬೋದು ವಿತೌಟ್ ವಾರ್. ದಿಸ್ ಈಸ್ ಆಲ್ಸೋ ವಾರ್. ನಾನು ರೀಸೆಂಟಾಗಿ ಬಂದಮೇಲೆ ಜರ್ಮನಿಯಲ್ಲಿ ನೋಡಿದ್ದು ಅಂತ, ಬಟ್ 90% ಆಫ್ ಪೀಪಲ್ ಸಿಗರೇಟ್ಸ್ ಇರ್ತಾರೆ. ದಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ನನಗದು ತುಂಬ ಇಷ್ಟ ಆಗದಿರೋಂಥ ವಿಚಾರ ಇಲ್ಲಿ ನಾನು ಕಂಡಿದ್ದು. ಜರ್ಮನ್ಸ್, ಐ ಡೋಂಟ್ ನೋ, ಅದಕ್ಕೆ ತುಂಬ ರೀಸನ್ಗಳಿರ್ಬೋದು, ನನಗೆ ಗೊತ್ತಿಲ್ಲ ಏನಕ್ಕೆ ಅಂತ. ಬಟ್ ನನಗದು ಪರ್ಸ್ನಲಿ ಇಷ್ಟ ಆಗಲಿಲ್ಲ ಇಲ್ಲಿ ಪ್ರೆಸೆಂಟ್ಲಿ. ಆಮೇಲೆ ಈಗಿನ ಜನ್ರೇಷನ್ ಸ್ಪೆಷಲ್ ಮುಳುಗ್ತಾ ಏನೋ ಕಳ್ಕೊತಿದ್ದಾರೆ. ಅವರು ಏನು ಕಳ್ಕೊತಿದ್ದಾರೆ ಅಂತ ಗೊತ್ತಾಗೋದು ಯಾವತ್ತು ಅಂದರೆ ಒಂದು ಸ್ಟೇಜ್ಗೆ ಬಂದು ನಿಂತ್ಕೊಂಡ್ಮೇಲೆ ತಿರುಗಿ ನೋಡಿದಾಗ ಸಮಯ ಕಳ್ಕೊಂಡಿರ್ತಾರೆ. ಮತ್ತೆ ಅವ್ರ ಕ್ಯಾರೆಕ್ಟರ್ ಅಥವಾ ಅವ್ರಿಗೆ ಏನು ಬೇಕು ಅನ್ನೋದನ್ನು ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇರ್ಬೋದು, ಆದರೆ ಸಮಯ ತುಂಬ ಹೋಗ್ಬಿಟ್ಟಿರುತ್ತೆ. ಆಲ್ರೆಡಿ ಜಾರ್ಕೊಂಡು ತುಂಬ ಮುಂದೆ ಹೋಗ್ಬಿಟ್ಟಿರ್ತಾರೆ. ಹಿಂತಿರುಗಿ ಆ ಸಮಯನ ಹಾಳು ಮಾಡಿರೋಂಥ ಸಮಯನ ಮತ್ತೆ ಸರಿಪಡ್ಸೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಬೇಕು, ನಾನು ಬೇಡ ಅಂತ ಹೇಳಲ್ಲ. ಆದರೆ ಏನಕ್ಕೆ ಬೇಕು? ಜಸ್ಟ್ 5 minutes ಟೈಮ್ ಪಾಸಾ, ಅಷ್ಟೇ ಮುಗಿದೋಯ್ತು. ಅದಕ್ಕಿಂತ ಹೆಚ್ಚಾಗಿ ಏನೂ ಬೇಡ. ಇವತ್ತು ನಾವು ಸೋಷಿಯಲ್ ಮೀಡಿಯಾಗಳಿಂದಲೇ ನೋಡ್ಬೋದು ಎಷ್ಟೋ ಜನ ಸಣ್ಣವರು ಲವ್ ಫೇಲ್ಯೂರು ಅಥವಾ ಮತ್ತು ಇನ್ನೊಂದು ಯಾವುದೋ ವಿಚಾರಗಳಿಗೆ ಸೂಸೈಡ್ ಮಾಡ್ಕೋತಿದ್ದಾರೆ. ಸೊ ಇದೆಲ್ಲ ಏನಾಗ್ತಾ ಇದೆ? ಇದೆಲ್ಲ ಅವ್ರ ಮೇಲೆ ಅವ್ರಿಗೆ ಕಂಟ್ರೋಲ್ ಇಲ್ಲ. ಅವ್ರ ಭಾವನೆಗಳು ಅಥವಾ ಫೀಲಿಂಗ್ಸ್ ಏನು ಅಂತೀವಲ್ಲ, ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಷ್ಟು ಶಕ್ತಿ ಸಹ ಈಗಿನ ಯೂತ್ಸ್ಗಿಲ್ಲ ಅಂತ ಅಂದರೆ ಏನು ಮಾಡೋಕ್ಕೆ ಸಾಧ್ಯ ಇದೆ? ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ಅಂತ ನಾವು ಸ್ಟ್ರಾಂಗ್ ಆಗಬೇಕು, ಇನ್ನೊಂದು ಏನೋ ಲೈಫಲ್ಲಿ ಸಾಧಿಸ್ಬೇಕು, ಎಲ್ಲರೂ ಟಾಟಾ ಅಂಬಾನಿ ಆಗಬೇಕು ಅಂತ ಏನೂ ಇಲ್ಲಪ್ಪ. ಒಂದು ಒಳ್ಳೆ ಬದುಕು, ಇವತ್ತಿನ ಅನ್ನ ತಿನ್ನೋಕೆ ನಮಗೆ ದುಡ್ಡಿದೆ ಅಂತಂದರೆ ಸಾಕು. ಅಂಥ ಬದುಕು ಸಿಕ್ಕರೆ ಇನ್ನೇನು ಬೇಕು ನಮ್ಗೆ? ಆಸ್ತಿ ಏನೋ ದೊಡ್ಡದಾಗೇನೋ ಮಾಡಬೇಕು, ನಾನು ಕಾರ್ ತೊಗೋಬೇಕು, ದೊಡ್ಡ ಬಂಗ್ಲೆ ತೊಗೋಬೇಕು, ಇನ್ನೊಂದೇನೋ ಮಾಡಬೇಕು ಅನ್ನೋದು ಬೇಕಾಗಿಲ್ಲ.
ಸೊ ಪರ್ಸ್ನಲಿ ನಾನು ಹೇಳ್ತೀನಿ ಈ ಮ್ಯಾಟರು ಒಂದು ಪುಸ್ತಕದಿಂದ ಹಿಡಿದು ಎಲ್ಲೆಲ್ಲಿಗೂ ಹೋಗ್ತಿದೆ. ಮನುಷ್ಯನಿಗೆ ಬದಲಾವಣೆಗಳು ತುಂಬ ಅಗತ್ಯ. ನಾವು ತುಂಬ ಯಾವುದೋ ಒಂದು ಪಾತ್ ಡಾರ್ಕ್ ಹೋಲ್ ಒಳಗಡೆ ಬಿದ್ದಾಗ ಮನುಷ್ಯನಿಗೆ ಲೈಟ್ ಬೇಕಂತೆ. ಆ ಲೈಟ್ಗಳು ಸಿಗೋದು ನಮ್ಮಲ್ಲೇ ಒಂದು ಸ್ಮಾಲ್ ಚೇಂಜಸ್ನ ಸ್ಟಾರ್ಟ್ ಮಾಡಿದಾಗ. ನನ್ನ ಬದುಕಲ್ಲೂ ಅಷ್ಟೇ ಅಂಥದ್ದೇ ಒಂದು ಯಾವುದೋ ಒಂದು ಡಾರ್ಕ್ ಟನಲ್ ಒಳಗಡೆ ನಾನು ಬಿದ್ದಾಗ ನನ್ನನ್ನು ಮೋಲ್ಡ್ ಮಾಡಿ ಮತ್ತೆ ರೀಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿದ್ದೆ ಪುಸ್ತಕ. ಸೊ ಅದಕ್ಕೆ ನನ್ನ ಪುಸ್ತಕ ಅನ್ನೋದಕ್ಕಿಂತ ಇವೆಲ್ಲ ನನ್ನ ಗೆಳೆಯರು ಅಂತ ಅಂತೀನಿ, ಸ್ನೇಹಿತರು ಅಂತೀನಿ. ಪ್ರತಿಯೊಂದು ಪುಸ್ತಕದ ಕೊನೆಯ ಪೇಜನ್ನ ತಿರುಗಿಸೋಬೇಕಾದ್ರೆ ಎಷ್ಟು ಬೇಜಾರಾಗತ್ತೆ ಅಂದರೆ ಇಲ್ಲಿ ಇದ್ದಂಥ ಪಾತ್ರಗಳು ಮತ್ತೆ ನಮ್ಮ ಬದುಕಲ್ಲಿ ಇರಲ್ವಲ್ಲ, ಮುಗಿದೋಗ್ತಾವಲ್ಲ ಅಂತ ಅನ್ಸುತ್ತೆ. ಬಟ್ ಯಾವತ್ತೋ ನೆನೆಸ್ಕೊಂಡಾಗ ಮತ್ತೆ ನೆನಪಾಗ್ತವೆ. ಅದೇ ಈಗ ನಾನು ಹೇಳು ಹೋಗೋ ಕಾರಣದಲ್ಲಿ ಹಿಮವಂತನಿಗೆ ಏನಕ್ಕೆ ಮೋಸ ಆಯಿತು, ಏನಕ್ಕೆ ಮೋಸ ಮಾಡಿದ್ಲು, ಇವತ್ತು ಒಂದೊಂದ್ಸಲಿ ಕೊರಿಯುತ್ತೆ ಅಂತ ವಿಚಾರಗಳು. ಇದರಲ್ಲೂ ಅಷ್ಟೇ ಮಾಂಡೋವಿ ಮತ್ತು ಚಲಪತಿಯ ಪ್ರೀತಿ ಯಾವುದೋ ಒಂದು ಹಂತಕ್ಕೆ ಬಂದಿದೆ. ನಾನಿನ್ನೂ ಪುಸ್ತಕನ ಸಂಪೂರ್ಣವಾಗಿ ಓದಿಲ್ಲ. ಓದಿದ್ಮೇಲೆ ಮತ್ತೆ ಒಂದು ವಿಡಿಯೋ ಮಾಡಾಕ್ತೀನಿ ಹೇಗಿದೆ ಪುಸ್ತಕನ ಓದ್ಬೋದಾ ಅಂತ ನಾನು ಹೇಳಲ್ಲ, ಓದಲೇಬೇಕು. ಓದಿದ್ರೆ ತುಂಬ ಒಳ್ಳೆಯದು. ದಿನದಲ್ಲಿ ಒಂದು ಅರ್ಧ ಗಂಟೆ ಒಂದು ಪುಸ್ತಕದ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟೋ ಬದಲಾವಣೆಗಳಾಗುತ್ತೆ. ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಎ ಟೈಮ್ ಆನ್ ಸೋಷಿಯಲ್ ಮೀಡಿಯಾ, ಪುಸ್ತಕ ಓದೋದು ತುಂಬ ಒಳ್ಳೆಯ ಹಾಬಿ. ಟ್ರೈ ಮಾಡಿ. ಇಷ್ಟೇ.